ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ದರ್ಶನ್ ಸಂಬಂಧ ಇವತ್ತು 2 ಅರ್ಜಿಗಳ ಬಗ್ಗೆ ಕೋರ್ಟ್ನಲ್ಲಿ ಆದೇಶ ಪ್ರಕಟ ಆಗಲಿದೆ. ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಕುರಿತು ಇವತ್ತು ಆದೇಶ ಪ್ರಕಟವಾಗಲಿದೆ. ಇನ್ನೊಂದು ಹೆಚ್ಚುವರಿ ದಿಂಬು ಮತ್ತೆ ಬೆಡ್ಶೀಟ್ ಕೇಳಿದ್ರು. ಹೆಚ್ಚುವರಿ ದಿಂಬು ಮತ್ತೆ ಬೆಡ್ಶೀಟ್ ಬೇಕು, ಇದು ಸಾಕಾಗ್ತಿಲ್ಲ ಈ ಕೊಟ್ಟಿರೋದು ಅಂತ. ಆ ಬಗ್ಗೆಯೂ ಕೂಡ ಇವತ್ತು ಆದೇಶ ಪ್ರಕಟ ಆಗಲಿದೆ. 64ನೇ CCH ನ್ಯಾಯಾಲಯ ದರ್ಶನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ, ಹಾಗೇನೆ ಈ ದಿಂಬು ಮತ್ತೆ ಬೆಡ್ ಶೀಟ್ ಏನು ಕೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶವನ್ನು ಪ್ರಕಟ ಮಾಡಲಿದೆ. 2 ಅರ್ಜಿಗಳ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಕಾಯ್ದಿರಿಸಿಕೊಂಡಿತ್ತು ಕೋರ್ಟ್. ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗ್ಬಿಡುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಆಗಬೇಕಾಗತ್ತಾ, ಈ ಬಗ್ಗೆ ಇವತ್ತು ಅಧಿಕೃತವಾಗಿ ಆದೇಶ ಪ್ರಕಟ ಆಗಲಿದೆ. ಜೈಲಿನಲ್ಲಿ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ದಿಂಬು ಮತ್ತು ಬೆಡ್ಶೀಟು ಅನ್ನೋದು ಕೂಡ ಪ್ರಶ್ನೆ ಇದೆ. 2 ವಿಚಾರ. ಒಂದು, ಅವರನ್ನು ಇಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು. ಅದಕ್ಕೆ ಬಳ್ಳಾರಿ ಜೈಲಿಗೆ ಬೇಕಾಗಿಲ್ಲ, ಇಲ್ಲೇ ಇರಬಹುದು ಅಂತ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಅದರ ವಾದ ಪ್ರತಿವಾದ ಎರಡನ್ನೂ ಕೂಡ ಕೇಳಲಾಗಿದೆ. ಬಟ್ ಆದೇಶವನ್ನು ನೀಡಿಲ್ಲ, ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಅದರ ಆದೇಶ ಪ್ರಕಟ ಮಾಡಲಾಗುತ್ತೆ. ಇನ್ನೊಂದು, ಅವರು ಹೆಚ್ಚುವರಿ ದಿಂಬು ಮತ್ತು ಬೆಡ್ಶೀಟ್ ಕೇಳಿದರು, ಈಗಿರೋದು ಸಾಕಾಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಒಂದಷ್ಟು ವಾದ ಪ್ರತಿವಾದ ಆಗಿತ್ತು. ಇವರೊಬ್ಬರಿಗೆ ಈ ಥರ ಮಾಡಿಕೊಟ್ರೆ ಇನ್ನುಳಿದವರು ಕೂಡ ಕೇಳ್ತಾರೆ, ಹಾಗೆಲ್ಲ ಕೊಡೋದಕ್ಕಾಗಲ್ಲ, ಇವರೊಬ್ಬರೇ ಸೆಲೆಬ್ರಿಟಿ ಇರೋದಲ್ಲ, ಬೇರೆಯವರು ಕೂಡ ಜೈಲಿನಲ್ಲಿ ಸೆಲೆಬ್ರಿಟಿ ಇದ್ದಾರೆ ಅಂತ ಒಂದಷ್ಟು ವಾದಗಳು ಆಗಿತ್ತು. ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ಕೊಂಡಿದೆ ಕೋರ್ಟು. ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಹಾಗಾಗಿ ಒಂದು, ಇಲ್ಲೇ ಇರಬೇಕಾಗುತ್ತಾನೆ, ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತಾ ಅಥವಾ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ. ಇನ್ನೊಂದು, ಬೆಡ್ಶೀಟು ದಿಂಬು ಈಗೇನು ಕೊಟ್ಟಿದ್ದಾರೆ ಅಷ್ಟೇನಾ ಅಥವಾ ಮತ್ತೆ ಬೇರೆ ಎಕ್ಸ್ಟ್ರಾ ಕೊಡ್ತಾರಾ, ಇವೆರಡಕ್ಕೂ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗಲಿದೆ. ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದೆ ಅವರ ಅಭಿಮಾನಿಗಳಿಗೆ, ನಮ್ಮ ಬಾಸಿಗೆ ಬೆಡ್ಶೀಟು ಮತ್ತು ದಿಂಬು ಎಕ್ಸ್ಟ್ರಾ ಸಿಗುತ್ತಾ ಅಥವಾ ಸಿಗಲ್ವಾ, ಅದು ಕೂಡ ಸಿಗದಿದ್ದಂಗೆ ಆಗ್ಬಿಡುತ್ತಾ ಅನ್ನೋದು ಒಂದು. ಇನ್ನೊಂದು, ಇಲ್ಲೇ ಇರ್ತಾರೋ ಅಥವಾ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೋ ಅಂತ. ಈಗಾಗಲೇ ದರ್ಶನ್ ಪರ ವಕೀಲರ ವಾದಕ್ಕೆ ಏನಾಗಿತ್ತು, ಅವರಿಗೆ ವಯಸ್ಸಾಗಿರುವಂಥ ತಾಯಿ ಇದ್ದಾರೆ, ಓಡಾಡೋದಕ್ಕಾಗಲ್ಲ, ಇಲ್ಲಿಗೆ ಬಂದು ನೋಡೋದಕ್ಕಾಗಲ್ಲ, ಹಾಗೆಯೇ ಟ್ರಯಲ್ ರನ್ ಶುರುವಾದರೆ ಬಳ್ಳಾರಿಯಿಂದ ಇಲ್ಲಿಗೆ ಓಡಾಡೋದಕ್ಕಾಗಲ್ಲ, ಇವ್ರಿಗೂ ಕೂಡ ಹೆಲ್ತ್ ಸಮಸ್ಯೆ ಇದೆ, ಹಾಗಾಗಿ ಅವ್ರು ಇಲ್ಲೇ ಇರಲಿ, ಬಳ್ಳಾರಿಗೆ ಹೋಗಲೇಬೇಕು ಅಂತ ಏನಿಲ್ಲ ಅಂತೆಲ್ಲ ವಾದವನ್ನು ಮಂಡಿಸಿದರು. ಹಾಗಾಗಿ ಎರಡೂ ಕಡೆಗೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಈ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಪ್ರಕಟ ಆಗಲಿದೆ. ಏನಾಗುತ್ತೆ ಕೋರ್ಟ್ನಲ್ಲಿ, ದರ್ಶನ್ ಪರವಾಗಿ ಬರುತ್ತೆ ತೀರ್ಪು ಅಥವಾ ದರ್ಶನ್ ವಿರುದ್ಧವಾಗಿ ಬರುತ್ತೆ ತೀರ್ಪು, ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ, ನೋಡಬೇಕಾಗತ್ತೆ.